ಓಂ ನಮೋ ವೆಂಕಟೇಶಾಯ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಶ್ರೀನಿವಾಸ ಸ್ವಾಮಿಯ ವಿಐಪಿ ಬ್ರೇಕ್ ದರ್ಶನ ಸಮಯ ಬದಲಾವಣೆ. ತಿರುಮಲದಲ್ಲಿ ಡಿಸೆಂಬರ್ 1ನೇ ತಾರೀಕಿನಿಂದ ಪ್ರಯೋಗಾತ್ಮಕವಾಗಿ ಪ್ರಾರಂಭ. ತಿರುಪತಿಯಲ್ಲಿ ಸಮಾಪ್ತಿಯಾದ ತ್ರೈಮಾಸಿಕ ಮೆಟ್ಲೋತ್ಸವ. ಗೋವಿಂದ ನಾಮದೊಂದಿಗೆ ಪುಳಕಿತವಾದ ಅಲಿಪಿರಿ ಸೋಪಾನ ಮಾರ್ಗ. ಉಡುಪಿಯಲ್ಲಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ವಾರ್ಷಿಕ ರಥೋತ್ಸವ. ಶ್ರೀಪಾದುರುಗಳ ಉಪಸ್ಥಿತಿಯಲ್ಲಿ ರಥಬೀದಿಯಲ್ಲಿ ಸಾಗಿದ ಸ್ವಾಮಿ. ಸಾಮಾನ್ಯ ಭಕ್ತರಿಗೆ ಪ್ರಾಧಾನ್ಯತೆ ಕಲ್ಪಿಸುವ ನಿಟ್ಟಿನಲ್ಲಿ ಟಿಟಿಡಿ ಕಾಲಕ್ಕೆ ಅನುಗುಣವಾಗಿ ಹಲವು ಬದಲಾವಣೆಗಳನ್ನು ಕೈಗೊಳ್ಳುತ್ತದೆ. ಈ ಕ್ರಮದಲ್ಲಿ ಡಿಸೆಂಬರ್ 1ನೇ ತಾರೀಕಿನಿಂದಲೇ ತಿರುಮಲ ಶ್ರೀನಿವಾಸ ಸ್ವಾಮಿಯ ವಿಐಪಿ ಬ್ರೇಕ್ ದರ್ಶನ ಸಮಯವನ್ನು ಟಿಟಿಡಿ ಪ್ರಯೋಗಾತ್ಮಕವಾಗಿ ಬದಲಾಯಿಸಿದೆ. ಈ ನಿಟ್ಟಿನಲ್ಲಿ ಗುರುವಾರ ಬೆಳಿಗ್ಗೆ ತಿರುಮಲ ಶ್ರೀನಿವಾಸ ಸ್ವಾಮಿಯ ದರ್ಶನಾರ್ಥ ವಿಐಪಿ ಬ್ರೇಕ್ ದರ್ಶನ ಭಕ್ತರನ್ನು ಬೆಳಿಗ್ಗೆ 8 ಗಂಟೆಗೆ ಅನುಮತಿ ನೀಡಿದರು. ಬೆಳಿಗ್ಗೆ 8 ಗಂಟೆಗೆ ಶಿಫಾರಸ್ಸಿನ ಮೂಲಕ ಬಂದವರಿಗೆ, 10 ಗಂಟೆಗೆ ಪ್ರೋಟೋಕಾಲ್ ಪ್ರಮುಖರನ್ನು, 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ದಾನಿಗಳಿಗೆ ದರ್ಶನಕ್ಕೆ ಅನುಮತಿ ನೀಡಲಾಯಿತು. ಕೆಲವು ದಿನಗಳು ಈ ವಿಧಾನವನ್ನು ಅಧ್ಯಯನ ಮಾಡಿ ನಂತರದಲ್ಲಿ ಭಕ್ತರ ಸೂಚನೆಗಳ ಮೇರೆಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಗುವುದೆಂದು ಟಿಟಿಡಿ ತಿಳಿಸಿದೆ. ತಿರುಮಲ ತಿರುಪತಿ ದೇವಸ್ಥಾನ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಆಶ್ರಯದಲ್ಲಿ 3 ದಿನಗಳು ನಡೆದ ತ್ರೈಮಾಸಿಕ ಮೆಟ್ಲೋತ್ಸವ ಗುರುವಾರ ಬೆಳಿಗ್ಗೆ ಸಮಾಪ್ತಿಯಾಯಿತು. ಈ ಸಂದರ್ಭದಲ್ಲಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ವಿಶೇಷ ಅಧಿಕಾರಿ ಆನಂದ ತೀರ್ಥಾಚಾರ್ಯರ ನೇತೃತ್ವದಲ್ಲಿ ಸಾವಿರಾರು ದಾಸ ಸಾಹಿತ್ಯ ಕಲಾಕಾರರು ಅಲಿಪಿರಿ ಮೆಟ್ಟಿಲುಗಳಲ್ಲಿ ವಿಶೇಷ ಪೂಜೆಯನ್ನು ನಿರ್ವಹಿಸಿದರು. ಅನಂತರ ಗೋವಿಂದ ನಾಮವನ್ನು ಪಠಿಸುತ್ತಾ ತಿರುಮಲಕ್ಕೆ ಸಾಗಿದರು. ಉಡುಪಿ ರಥಬೀದಿಯಲ್ಲಿರುವ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಆಡಳಿತ ಧರ್ಮದರ್ಶಿಗಳಾದ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ನಾದಸ್ವರ, ಚೆಂಡೆ, ಬ್ಯಾಂಡ್ ಸಹಿತ ವಿವಿಧ ರೀತಿಯ ವಾದ್ಯ ಸೇವೆಗಳೊಂದಿಗೆ ವೈಭವದ ರಥೋತ್ಸವವು ನೆರವೇರಿತು. ತರುವಾಯ ಹೂವಿನ ರಥೋತ್ಸವವು ವೈಭವದಿಂದ ಜರುಗಿತು. ನಂತರ ಶ್ರೀಕೃಷ್ಣ ಮಠದ ಮಧ್ವಮಂಟಪದಲ್ಲಿ ಅಷ್ಟಾವಧಾನ ಸೇವೆಯೊಂದಿಗೆ ಓಲಗ ಮಂಟಪ ಪೂಜೆಯು ಜರುಗಿತು.
ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೋಟಾದ್ರಿ ಕುರುಡುಮಲೈ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಕಲ್ಯಾಣೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿಯನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳ ವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನೆರವೇರಿಸಿದರು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಮಂಗಳೂರಿನ ಪ್ರಸಿದ್ಧ ನಾಗಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಷಷ್ಠಿ ಮಹೋತ್ಸವ ವೈಭವದಿಂದ ನಡೆಯುತ್ತಿದ್ದು, ಈ ಪ್ರಯುಕ್ತ ದೇವರ ಕಟ್ಟೆ ಸವಾರಿ ಪೂಜೆ ನಡೆಯಿತು. ಸ್ವಾಮಿಯು ಬಂಡಿಯಲ್ಲಿ ವಿರಾಜಮಾನನಾದ ಬಳಿಕ ವಾರ್ಷಿಕ ಕಟ್ಟೆ ಸವಾರಿ ಉತ್ಸವ ದೇವಸ್ಥಾನದ ರಾಜರಥ ಬೀದಿಯಲ್ಲಿ ನಡೆಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಅನಂತ ಪದ್ಮನಾಭ ಸ್ವಾಮಿಯ ಉತ್ಸವದಲ್ಲಿ ಭಾಗಿಯಾಗಿ ಪುನೀತರಾದರು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಕಾರ್ಯಾಲಯದಲ್ಲಿ ಗುರುವಾರ ಸಂಜೆ ಸ್ಥಳೀಯ ಸಲಹಾ ಸಮಿತಿ ಸಭೆಯು ಜರುಗಿತು. ದೇವಾಲಯದ ಕಾರ್ಯಾಲಯದಲ್ಲಿ ಸ್ಥಳೀಯ ಸಲಹಾ ಸಮಿತಿ ಅಧ್ಯಕ್ಷರಾದ ಶ್ರೀ ಸಂಪತ್ ರವಿನಾರಾಯಣ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮುಂಬರುವ ವೈಕುಂಠ ಏಕಾದಶಿ, ನೂತನ ವರ್ಷದ ಕುರಿತಾದ ಹಲವು ವಿಷಯಗಳನ್ನು ಚರ್ಚಿಸಿ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಈ ಸಭೆಯಲ್ಲಿ ಕಾರ್ಯದರ್ಶಿಗಳಾದ ಶ್ರೀ ಭಕ್ತವತ್ಸಲ ರೆಡ್ಡಿ, ಆಲಯ ಅಧಿಕಾರಿಗಳು, ಸ್ಥಳೀಯ ಸಲಹಾ ಸಮಿತಿ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಸಭೆಯ ನಂತರ ಎಲ್ಎಸಿ ಅಧ್ಯಕ್ಷರಾದ ಶ್ರೀ ಸಂಪತ್ ರವಿನಾರಾಯಣ್ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ನಮ್ಮ ವೈಯಾಲಿಕಾವಲ್ ಟೆಂಪಲ್ನಲ್ಲಿ ವರ್ಷ ತುಂಬ ಚೆನ್ನಾಗಿ ನಡೀತಾ ಇದೆ ವೈಕುಂಠ ಏಕಾದಶಿ. ಕೋವಿಡ್ಗೋಸ್ಕರ ಲಾಸ್ಟ್ 2 ವರ್ಷ ಸ್ವಲ್ಪ ಕಡಿಮೆ ಇತ್ತು. ಸುಮಾರು 1 ಲಕ್ಷ ಜನ ಬರ್ತಾರೆ. ರೆಕಾರ್ಡ್ ಬ್ರೇಕಿಂಗ್ ಕ್ರೌಡ್ ಬರ್ತಾರೆ. ಭಾರಿ ವರಪ್ರಸಾದಿ ನಮ್ಮ ದೇವರು. ಅಲ್ಲಿ ಬಂದು ಅವ್ರ ದರ್ಶನ ಮಾಡಿ ವೈಕುಂಠ ಏಕಾದಶಿ ಬಂದು ನೋಡೋದು ಭಾರಿ ಒಳ್ಳೆಯದು. ವರ್ಷಕ್ಕೆ ಒಂದು ಸಾರಿ ಒಂದು ಆಪರ್ಚುನಿಟಿ ಅದು. ಇಲ್ಲಿ ಬಂದು ಹೋಗಿದರೆ ತಿರುಮಲೆಗೆ ಹೋಗೋ ಅಷ್ಟು ಫಲ ಇದೆ. ಸೊ ನಾವು ಟೆಂಪಲ್ 2 AM ಓಪನ್ ಮಾಡ್ತೀವಿ.
ಬೆಳಗ್ಗೆ ನೆಕ್ಸ್ಟ್ ಡೇ ಬೇರೆ ಇರುತ್ತೆ. ಆಲ್ಮೋಸ್ಟ್ 20 hours ಟೆಂಪಲ್ ವಿಲ್ ಬಿ ಕಂಟಿನ್ಯೂಸ್ಲಿ ಓಪನ್. ಸೊ ಎಲ್ಲರೂ ಬಂದು ದರ್ಶನ ಮಾಡಿ ಹೋಗ್ಬೇಕಂತ ನಾವು ಇದು ಮಾಡಿದ್ವಿ. ವಿ ಆರ್ ಇನ್ವೈಟಿಂಗ್ ಆಲ್ ಆಫ್ ಯು. ಆಮೇಲೆ ದರ್ಶನ ಟಿಕೆಟ್ಸ್ ಎಲ್ಲ ಇದೆ. ಸ್ಪೆಷಲ್ ದರ್ಶನ್ಗೆ ಒಂದು ಟಿಕೆಟ್ಸ್ ಮಾಡ್ತಾಯಿದ್ವಿ. ಆ್ಯಂಡ್ ಇಟ್ ವಿಲ್ ಬಿ ಅಫೋರ್ಡಬಲ್. ಇದು ಮೋಸ್ಟ್ಲಿ 200 rupees ಪ್ರೈಸ್ನಲ್ಲಿ ಇಡ್ತಾಯಿದ್ವಿ. ಟೆಂಪಲ್ನಲ್ಲಿ ಸಿಗುತ್ತೆ. ಯು ಆರ್ ಮೋಸ್ಟ್ ವೆಲ್ಕಮ್. ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 2 AM on 2nd and go all the way up to next day about 10 PM. Okay, almost the following day about 20 hours of opening will be there. So ಎಲ್ಲರೂ ಬಂದು ದೇವರ ಆಶೀರ್ವಾದ ತಗೊಳ್ಳಿ. ಓಂ ನಮೋ ವೆಂಕಟೇಶಾಯ. ಥ್ಯಾಂಕ್ ಯು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಸಂಜಯ್ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ದೇವಸ್ಥಾನದಲ್ಲಿ ಷಷ್ಠಿ ಮಹೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ದೇವರಿಗೆ ವಿಶೇಷ ಅಲಂಕಾರ ಪೂಜೆಯನ್ನು ನಿರ್ವಹಿಸಿ ಆಶ್ಲೇಷ ಬಲಿ, ಲಕ್ಷ ಅರ್ಚನೆಗಳು ಜರುಗಿದವು. ಆಶ್ಲೇಷ ಪೂಜೆಯ ಮಂಡಲವನ್ನು ಬರೆದು ಮಂಡಲ ಪೂಜೆ, ಬಲಿ ತರ್ಪಣದೊಂದಿಗೆ ಮಹಾಪೂಜೆಯು ನೆರವೇರಿತು. ಇದೇ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಪೇಜಾವರ ಪೀಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ನಂತರ ಶ್ರೀಪಾದರು ದೇವರ ದರ್ಶನ ಪಡೆದು ಮಂಗಳಾರತಿಯನ್ನು ಬೆಳಗಿದರು. ಅನಂತರ ಭಕ್ತಾದಿಗಳು ಗುರುಪಾದ ಪೂಜೆಯನ್ನು ನಿರ್ವಹಿಸಿದರು. ಕೋಲಾರ ನಗರದ ಸಾರಿಗೆ ನಗರದಲ್ಲಿರುವ ಶ್ರೀ ಲಲಿತಾ ನಾಗೇಶ್ವರಿ ದೇವಾಲಯದ 22ನೇ ವಾರ್ಷಿಕೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯ ಆವರಣದಲ್ಲಿರುವ ವೇದಿಕೆಯಲ್ಲಿ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ಹಾಗೂ ಕಲಶಗಳನ್ನು ಸ್ಥಾಪಿಸಲಾಯಿತು. ಬಳಿಕ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಈ ದೇವತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು.
ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರದ ಪೂಜೆಗಳು ವಿಶೇಷವಾಗಿ ಜರುಗಿದವು. ಈ ನಿಮಿತ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಮನೋಹರವಾಗಿ ಅಲಂಕರಿಸಲಾಗಿತ್ತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಶ್ರೀ ಗುರುರಾಯರ ದರ್ಶನ ಪಡೆದು ಕೃತಾರ್ಥರಾದರು. ಕೋಲಾರ ನಗರದ ಕೆಇಬಿ ಕಾಲೋನಿಯಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಚಂಪಾಷಷ್ಠಿಯ ನಿಮಿತ್ತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಉಯ್ಯಾಲೆ ಸೇವೆಯು ವೈಭವದಿಂದ ಜರುಗಿತು. ಈ ನಿಮಿತ್ತ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ವಜ್ರಾಭರಣಗಳು, ಪರಿಮಳ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿದರು. ಬಳಿಕ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಉಯ್ಯಾಲೆ ಸೇವೆಯನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಸೇವೆಯನ್ನು ಸಮರ್ಪಿಸಿದರು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಡಿಸೆಂಬರ್ 4ನೇ ತಾರೀಕಿನಂದು ಶ್ರೀ ಗೀತಾ ಜಯಂತಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಿಮಿತ್ತ ಶ್ರೀಮದ್ ಭಗವದ್ಗೀತಾ 18 ಅಧ್ಯಾಯಗಳ ಪಾರಾಯಣ ಮತ್ತು ಪ್ರವಚನಗಳ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ನಿಟ್ಟಿನಲ್ಲಿ ಮಲ್ಲೇಶ್ವರಂನ ಶ್ರೀ ವಾಸವಿ ಮಹಿಳಾ ಮಂಡಳಿ ಸದಸ್ಯರಿಂದ ಭಗವದ್ಗೀತಾ ಪಾರಾಯಣವಾಯಿತು. ಅನಂತರ ಶ್ರೀ ಎಸ್.ಪಿ. ರವಿಕುಮಾರ್ ದಾಸ್ ಅವರು ಪ್ರವಚನವನ್ನು ಮಾಡಿದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿರುವ ದಿಡಿಗ ಗ್ರಾಮದಲ್ಲಿನ ಶ್ರೀ ಮಾರಿಕಾಂಬಾ ದೇವಿ ದೇವಾಲಯ ಜೀರ್ಣೋದ್ಧಾರ ಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ನಿಮಿತ್ತ ವೇದಪಾರಾಯಣ, ಮಂಟಪ ದೇವತಾ ಪೂಜೆ, ಪ್ರಾಯಶ್ಚಿತ್ತ ಹೋಮ, ದುರ್ಗಾ ಮೂಲಮಂತ್ರ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ನಂತರ ಅಧಿವಾಸ ಪೂಜೆಗಳು, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಗ್ರಾಮಸ್ಥರು ಈ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಧನ್ಯರಾದರು. ಆ ಬಳಿಕ ಗ್ರಾಮದ ಯುವಕರ ಬಳಗದ ವತಿಯಿಂದ ವೀರಗಾಸೆ ಹಾಗೂ ಭದ್ರಕಾಳಿ ಕುಣಿತ ಕಾರ್ಯಕ್ರಮವು ನೆರವೇರಿತು.
ಮೈಸೂರಿನ ಅಗ್ರಹಾರದಲ್ಲಿರುವ ಶ್ರೀ ನೂರೊಂದು ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ನಿಮಿತ್ತ ನೂರೊಂದು ಗಣಪತಿಗೆ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಲಂಕರಿಸಲಾಯಿತು. ಬಳಿಕ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ಗೋಶಾಲೆಯಲ್ಲಿ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ವಾಸವಾಗಿರುವ ಶ್ರೀನಿವಾಸ ರಾವ್ ದಂಪತಿಗಳು ಆಗಮಿಸಿ ಒಂಗೋಲ್ ತಳಿಯ ಹಸುವಿಗೆ ಸೀಮಂತವನ್ನು ನೆರವೇರಿಸಿದರು. ಸುಮಾರು 2 ವರ್ಷಗಳ ಹಿಂದೆ ಒಂಗೋಲ್ ತಳಿಯ ಹಸುವನ್ನು ಗೋಶಾಲೆಗೆ ದಾನವಾಗಿ ನೀಡಿದ್ದರು. ಹಸು ಗರ್ಭಧರಿಸಿರುವುದನ್ನು ತಿಳಿದ ದಂಪತಿಗಳು ಸೀಮಂತ ಮಾಡುವ ಇಂಗಿತದಂತೆ ಆಗಮಿಸಿ ಹಸುವಿಗೆ ಪೂಜೆಗಳನ್ನು ಸಲ್ಲಿಸಿದರು. ಮಂಗಳ ದ್ರವ್ಯಗಳು, ನೂತನ ವಸ್ತ್ರವನ್ನು ಸಮರ್ಪಿಸಿದರು. ಹಸುವನ್ನು ಹೂಗಳಿಂದ ಸಿಂಗರಿಸಲಾಗಿತ್ತು. ಸೀಮಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುತ್ತೈದೆಯರಿಗೆ ಫಲತಾಂಬೂಲವನ್ನು ನೀಡಿದರು. ಬೆಂಗಳೂರಿನ ಪಾದರಾಯನಪುರದಲ್ಲಿರುವ ಶ್ರೀ ನವಹೆಡೆ ಸ್ವಯಂಭೂ ನಾಗರಾಜ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ಅಮೋಘ ಸ್ಕಂದ ಷಷ್ಠಿಯ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಸ್ವಾಮಿಯವರಿಗೆ ಒಣ ಖರ್ಜೂರದಿಂದ ಆಕರ್ಷಕವಾಗಿ ಅಲಂಕಾರವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಧನ್ಯರಾದರು. ಮೈಸೂರಿನ ಟಿಕೆ ಲೇಔಟ್ನ ಸಾಹುಕಾರ್ ರಸ್ತೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಯನ್ನು ತುಳಸಿ ಮಾಲೆ ಹಾಗೂ ಪುಷ್ಪಹಾರಗಳಿಂದ ಅಲಂಕರಿಸಲಾಯಿತು. ಬಳಿಕ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಹೊಸೂರಿನ ಕಾಂಚೀಪುರಂ ಕಾಮಾಕ್ಷಿ ಅಮ್ಮನವರಿಗೆ ಚಿನ್ನದ ರಥೋತ್ಸವ ನಯನ ಮನೋಹರವಾಗಿ ಜರುಗಿತು. ಈ ನಿಮಿತ್ತ ಶ್ರೀ ಕಂಚಿ ಕಾಮಾಕ್ಷಿ ದೇವಿಯನ್ನು, ಲಕ್ಷ್ಮೀ ಸರಸ್ವತಿ ದೇವಿಯರನ್ನು ಸಕಲ ವಸ್ತ್ರಾಭರಣಗಳು, ಪರಿಮಳ ಭರಿತ ಪುಷ್ಪಮಾಲೆಗಳಿಂದ ಅಲಂಕರಿಸಿ ತಿರುಚಿ ಉತ್ಸವದೊಂದಿಗೆ ದೇವಾಲಯದಿಂದ ಕರೆತಂದು ಚಿನ್ನದ ರಥದಲ್ಲಿ ಆಸೀನಗೊಳಿಸಿದರು. ಬಳಿಕ ತಾಳಮೇಳಗಳು, ಮಂಗಳವಾದ್ಯಗಳ ನಡುವೆ ಅದ್ದೂರಿಯಾದ ರಥೋತ್ಸವವನ್ನು ನೆರವೇರಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ
ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಕಿಶೋರ ಯಕ್ಷಗಾನ 2022 ಸಂಭ್ರಮದಲ್ಲಿ ಉಡುಪಿಯ ಸರ್ಕಾರಿ ಪ್ರೌಢಶಾಲೆ ಇಂದಿರಾನಗರ ಇದರ ವಿದ್ಯಾರ್ಥಿಗಳಿಂದ ವಿದ್ಯುನ್ಮತಿ ಕಲ್ಯಾಣ ಪ್ರಸಂಗದ ಯಕ್ಷಗಾನ ನಡೆಯಿತು. ಎದ್ದೇಳಿ ಎದ್ದೇಳಿ, ಓಹೋ ಜಯಂತ, ಸ್ವಾಗತ ಸುಸ್ವಾಗತ. ಅನಿರೀಕ್ಷಿತವಾದ ನಿನ್ನ ಆಗಮನ ಮನಸ್ಸಿಗೆ ಆನಂದವನ್ನು ನೀಡಿತು. ಹಾಗೆಲ್ಲ ನೀನು ನಮ್ಮಲ್ಲಿಗೆ ಬರುವವನಲ್ಲ. ಯಾವ ಕಾರಣಕ್ಕಾಗಿ ಬಂದೆ? ನನ್ನಿಂದ ಏನಾಗಬೇಕು ಹೇಳಯ್ಯ? ಓ ಗಂಧರ್ವೇಶ, ಕೇಳು ಕೇಳು ಗಂಧರ್ವೇಶ, ನೀನು ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.